ರಿವ್ಯೂ ಮಾಡ್ತಿರೋದು ಟಿವಿಎಸ್ ವಿಕ್ಟರ್ GX ಅಂತ ವಾಸಿಮಣ್ಣ ಅವರೇ ರಿವ್ಯೂ ಮಾಡ್ತಿರೋದು. ಚೆಕ್ ಮಾಡ್ತೀನಿ ಹೆಂಗ್ ಕೇಳಿಸ್ತೈತೆ ಅಂತ. ಸ್ಟಾರ್ಟ್ ಆಗೈತಾ ತೋರ್ಸ್ ನೋಡೋಣ. ಇವಾಗ ಫಸ್ಟ್ ಆರ್ಡರ್ ಸವಿತಾ ಕೈ ರುಚಿ ಅಂತ ಇಟ್ಟಿನ ದೊಡ್ಡ ನನ್ ಮಕ್ಳು ಕಾಣ್ತಾರಪ್ಪ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಕಾಲಿಗಳನ್ನ ತೊಳೆದು ಕಷ್ಟಪಡೋದಷ್ಟ ಮಿಕ್ಕಿದೆಲ್ಲ ಮೇಲಿರೋ ಒಂದು. ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಅರ್ಲಿ ಮಾರ್ನಿಂಗ್. ಸೊ ಒಂದು ರೀಲ್ ಶೂಟ್ ಇತ್ತು, ನಂದಲ್ಲ ನನ್ನ ಬ್ರದರ್ದು. ಸೊ ಒಂದು ಗಾಡಿ ರಿವ್ಯೂ ಬಗ್ಗೆ ರೀಲ್ ಶೂಟ್ ಇತ್ತು. ಸೊ ಬನ್ನಿ ಯಾವ ತರ ರಿವ್ಯೂ ಮಾಡ್ತಾರೆ ಅಂಡ್ ಯಾರು ಏನು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿದೆ. ಸೊ ಗೈಸ್ ಇದೇ ಗಾಡಿನ ನಾವು ಇವತ್ತು ರಿವ್ಯೂ ಮಾಡ್ತಿರೋದು ಟಿವಿಎಸ್ ವಿಕ್ಟರ್ GX ಅಂತ ವಾಸಿಮಣ್ಣ ಅವರೇ ರಿವ್ಯೂ ಮಾಡ್ತಿರೋದು. ಸೊ ಹಾಯ್ ಬ್ರೋ. ಮನ್ಮತ ಎಲ್ಲಿದ್ಯಾ ಮನ್ಮತ? ಸೊ ನಿಮ್ ಪೇಜ್ ಬಗ್ಗೆ ಹೇಳ್ಕೊಂಡ್ಬಿಟ್ರೆ ಹೆಂಗೆ? ಪೇಜ್ ಹೆಸರು K17 ರೈಡರ್ ಅಂತ. K17 ರೈಡರ್ ಅಂತ. ಸೊ ಎಷ್ಟು ಗಾಡಿ ರಿವ್ಯೂ ಮಾಡ್ತೀರಾ ಬ್ರೋ? ಸದ್ಯಕ್ಕೆ 4 ಆಗಿದಾವೆ, ಇನ್ನು ಮಾಡೋದಿದೆ. ಸೊ ಗೈಸ್ K17 ರೈಡರ್ ನ ಪೇಜ್ ನ ಫಾಲೋ ಮಾಡ್ಕೊಂಡ್ಬಿಡ್ರಿ. ಪಕ್ಕದಲ್ಲಿ ID ಕಾಣಿಸ್ತಿರುತ್ತೆ, ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ. ಸೊ ಬನ್ನಿ ನೆಕ್ಸ್ಟ್ ಯಾವ ತರ ರಿವ್ಯೂ ಮಾಡ್ತಾರೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಚೆಕ್ ಮಾಡ್ತೀನಿ ಹೆಂಗ್ ಕೇಳಿಸ್ತೈತೆ ಅಂತ. ಸ್ಟಾರ್ಟ್ ಆಗೈತಾ ತೋರ್ಸ್ ನೋಡೋಣ. Same, but different, but still same. ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ ಪ್ರೀತಿಯ ಪ್ರಜ್ವಲ್ ಮಾತಾಡ್ತಾ ಇರೋದು. A few moments later. ಹಲೋ ಫ್ರೆಂಡ್ಸ್, ಒಂದು ಬೈಕ್ ಲಾಂಚ್ ಆಗಿ ತುಂಬಾ ಫಾಸ್ಟ್. ಹಲೋ ಫ್ರೆಂಡ್ಸ್, ಒಂದು ಬೈಕ್ ಲಾಂಚ್ ಆಗಿ ತುಂಬಾ ಫಾಸ್ಟ್ ಆಗಿ 10 ಲಕ್ಷ ಗಾಡಿ ಸೇಲ್ ಆಗಿತ್ತು. ಯಾವ್ದಪ್ಪ ಇದೆ? ಟಿವಿಎಸ್ ವಿಕ್ಟರ್. ಇದು ಲಾಂಚ್ ಆಗಿ 2001 ನಲ್ಲಿ. ಸ್ವಲ್ಪ ಮಟ್ಟಿಗೆ ಇದು ಸ್ಪೆಂಡರ್ಗೆ ಕಾಂಪಿಟೇಷನ್ ಕೊಟ್ಟಂತ ಗಾಡಿ ಆಗಿತ್ತು. ಹಲೋ ಫ್ರೆಂಡ್ಸ್, ಒಂದು ಬೈಕ್ ಲಾಂಚ್ ಆಗಿ ತುಂಬಾ ಫಾಸ್ಟ್ ಆಗಿ 10 ಲಕ್ಷ ಗಾಡಿ ಸೇಲ್ ಆಗಿತ್ತು. ಯಾವ್ದಪ್ಪ ಇದೆ? ಟಿವಿಎಸ್ ವಿಕ್ಟರ್. ಇದು ಲಾಂಚ್ ಆಗಿ 2001 ನಲ್ಲಿ. ಸ್ವಲ್ಪ ಮಟ್ಟಿಗೆ ಇದು ಸ್ಪೆಂಡರ್ಗೆ ಕಾಂಪಿಟೇಷನ್ ಕೊಟ್ಟಂತ ಗಾಡಿ ಆಗಿತ್ತು. Hit 'em with the chopper, that's the rat trap. Find 'em in that trash bag off the interstate. A few moments later. ಸೊ ಗೈಸ್ ಇವಾಗ ಫೈನಲಿ ಶೂಟ್ ಮುಗಿಸ್ಕೊಂಡು ಸೊ ನಾವು ಮನೆಗೆ ಹೊರಟ್ವಿ, ಅವರು ಮನೆಗೆ ಹೊರಟ್ರು. ಸೊ ಇವತ್ತು ಆಲ್ರೆಡಿ ಎಲ್ಲ ತಂಬೆಲಲ್ಲಿ ನೋಡಿರ್ತೀರಾ ಏನ್ ಬ್ಲಾಗ್ ಅಂತ. ಸೊ 24 hours ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಕೆಲಸ ಮಾಡಬೇಕು. ಸೊ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ತೋರಿಸ್ತೀನಿ ಅಂಡ್ ಫ್ರೆಶಪ್ ಆಗಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. 2 hours later. ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವಾಗ ಟೈಮ್ ಬಂದ್ಬಿಟ್ಟು 9:51 ನೋಡ್ಬೋದು ಅಂಡ್ ಸ್ವಿಗ್ಗಿ ಆನ್ಲೈನ್ ಅಲ್ಲಿ ಇದ್ದೀನಿ. ಸೊ ಸ್ವಿಗ್ಗಿ ಆಕ್ಚುಲಿ ಕಡಿಮೆ ಇದೆ ದಾವಣಗೆರೆಯಲ್ಲಿ ಆರ್ಡರ್ಸ್ ಗಳು. ಸೊ ನೋಡೋಣ 10 o'clock ಇಂದ 4 o'clock ತನಕ ಮಾಡೋಣ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಇವಾಗ ಫೈನಲಿ ಫಸ್ಟ್ ಆರ್ಡರ್ ಬಿದ್ದೈತೆ 30 ರೂಪಾಯಿದು. ಸೊ ಬನ್ನಿ ಏನ್ ಆರ್ಡರ್ ಮಾಡಿದಾರೆ ಅಂತ ನನಗೂ ಗೊತ್ತಿಲ್ಲ, ಅಲ್ಲಿ ಹೋಗಿ ಮೇಲೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೋ. ಫಸ್ಟ್ ಆರ್ಡರ್ ನ ಎಲ್ಲಿ ಡೆಲಿವರಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಇವಾಗ ಫಸ್ಟ್ ಆರ್ಡರ್ ಸವಿತಾ ಕೈ ರುಚಿ ಅಂತ ಇಡ್ಲಿ ಆರ್ಡರ್ ಮಾಡಿದ್ರು. ಸೊ ಇಡ್ಲಿ ತಗೊಂಡು ಅವ್ರ ಡ್ರಾಪ್ ಲೊಕೇಶನ್ ಗೆ ಹೋಗೋಣ. ಸೊ ಲೆಟ್ಸ್ ಗೋ ಗೈಸ್, ಬನ್ನಿ. ಸೊ ಗೈಸ್ ಇವಾಗ ಫೈನಲಿ ಫಸ್ಟ್ ಆರ್ಡರ್ 30 ರೂಪೀಸಿಗೆ ಹೊಡೆದು ಬಂದಿದೀವಿ. ಸೊ ನೆಕ್ಸ್ಟ್ ಆರ್ಡರ್ ಬೀಳೋ ತನಕ ಇಲ್ಲೇ ಪಾರ್ಕಲ್ ಕೂರೋಣ ಅಂತ ಬಂದಿದೀವಿ. ಸೊ ಬನ್ನಿ ಪಾರ್ಕಲ್ ಕೂರೋಣ. ಲೆಟ್ಸ್ ಗೋ. ನೆಕ್ಸ್ಟ್ ಎಷ್ಟು ಆರ್ಡರ್ ಹೊಡಿತೀನಿ ಅಂತ 4 ಗಂಟೆವರೆಗೂ ನೋಡೋಣ. ಇವಾಗಿನ ಫಸ್ಟ್ ಆರ್ಡರ್ ಆಗಿದೆ, ಬಂದ್ ಅರ್ಧ ಗಂಟೆಗೆ ಒಂದು ಆರ್ಡರ್ ಕೊಟ್ಟಿದ್ದಾನೆ. ಲೆಟ್ಸ್ ಗೋ ಗೈಸ್. A few moments later. ಸೊ ಗೈಸ್ ಇವಾಗ 1 hour ಆಯ್ತು ನಾನು ಬಂದು. ಕರೆಕ್ಟ್ ಆಗಿ 10 ಗಂಟೆಗೆ ಸ್ಟಾರ್ಟ್ ಮಾಡೋ 11 ಗಂಟೆ ಆಗೈತೆ. ಒಂದೇ ಆರ್ಡರ್ ಕೊಟ್ಟಾನೆ. ಸೊ ನನ್ನ ಪ್ರಕಾರ ಅರ್ನಿಂಗ್ಸ್ ಬಂದ್ಬಿಟ್ಟು 9 ಇಂದ 11 ಗಂಟೆವರೆಗೂ ಹೊಡೆದಿದ್ರೆ 10 ರೂಪಾಯಿ ಇನ್ಸೆಂಟಿವ್ ಇತ್ತು ಅಷ್ಟೇ. ಒಂದು ಆರ್ಡ್ರಿಗೆ 10 ರೂಪಾಯಿ ಇನ್ಸೆಂಟಿವ್ ಇತ್ತು. ನಮಗೆ ಕೊಟ್ಟಿರೋದು ಒಂದೇ ಆರ್ಡರ್ 30 ರೂಪಾಯಿ ಆಗತ್ತೆ ಅಷ್ಟೇ. ಸೊ ಹಿಂಗೆ ಆದ್ರೆ ಸ್ವಿಗ್ಗಿ ಹೊಡೆಯೋದು ಕಷ್ಟ. ನಾವು ಇಲ್ಲಿ ಪಾರ್ಕ ಕುತ್ಕೊಂಡು ಒಂದು ಅರ್ಧ ಗಂಟೆ ಆಯ್ತು. ನೆಕ್ಸ್ಟ್ ಇನ್ನೊಂದ್ ಕಡೆ ಹೋಗೋಣ. ಸೊ ಲೆಟ್ಸ್ ಗೋ. ನೋಡೋಣ ಅಂದ್ರೆ ಮೀನ್ಸ್ ಇವಾಗ ಮಧ್ಯಾಹ್ನದ ಮೇಲೆ ನನ್ನ ಪ್ರಕಾರ ಮಧ್ಯಾಹ್ನ ಮೇಲೆ ಜಾಸ್ತಿ ಕೊಡ್ಬೋದು, ಬಿಕಾಸ್ ಊಟ ಗೀಟ ಅಂತ ಆ ಟೈಮಲ್ಲಿ ಜಾಸ್ತಿ ಕೊಡ್ಬೋದು. ನೋಡೋಣ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ಸೊ ಗೈಸ್ ಇವಾಗ 2ನೇ ಆರ್ಡರ್ ಕೊಟ್ಟಿದ್ದಾನೆ, ಹೊಡೆಯಕ್ ಹೋಗ್ತಿದೀವಿ. ಇನ್ನೂ 1.1 ಕಿಲೋಮೀಟರ್ ಇದೆ. ಸೊ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಇನ್ನು ಯಾವಾಗ ಕೊಡ್ತಾನೋ ಗೊತ್ತಿಲ್ಲ. ಒಂದು ಕೊಟ್ಟ ನೋಡ್ರಿ ಗೈಸ್. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಲೆಟ್ಸ್ ಗೋ. A few moments later. ಸೊ ಗೈಸ್ ಇವಾಗ ಮೆಕ್ಡೊನಾಲ್ಡ್ಸ್ ಅಲ್ಲಿ ಆರ್ಡರ್ ಬಿದ್ದೈತೆ, 3ನೇ ಆರ್ಡರ್. ಅದು 1 ಗಂಟೆಗೆ ಬಿದ್ದೈತೆ. ಸೊ ಊಟ ಟೈಮ್ ಆಗತ್ತೆ. ಇವಾಗ ಹೈ ಅಂತ ಕೊಟ್ಟಾನ ಅವನು ಸ್ವಿಗ್ಗಿಯಲ್ಲಿ.
ನೋಡೋಣ ಸೊ ಎಷ್ಟು ಅರ್ನ್ ಮಾಡ್ಬೋದು ಅಂತ. 4 ಗಂಟೆವರೆಗೂ ಲಾಗಿನ್ ಇರ್ತೀನಲ್ಲ, ಅವಾಗ ಗೊತ್ತಾಗುತ್ತೆ ಎಷ್ಟು ಅರ್ನ್ ಮಾಡ್ಬೋದು ಅಂತ. ಸೊ ಇದು ಆಕ್ಚುಲಿ ಬಂದ್ಬಿಟ್ಟು 48 ರೂಪಾಯಿನ ಕೊಟ್ಟಾನ. ಅದು ಇನ್ಸೆಂಟಿವ್, ಕಸ್ಟಮರ್ ಟಿಪ್ಸ್, ಗಿಫ್ಟ್ಸ್ ಅದು ಸೇರ್ಸ್ಕೊಟ್ಟಾನೋ ಏನ್ ಕೊಟ್ಟಾನೋ ನನಗೂ ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗತ್ತೆ. ಲೆಟ್ಸ್ ಗೋ ಗೈಸ್. ಇಲ್ಲಿ ವೆಯ್ಟ್ ಮಾಡ್ತಿದೀವಿ. ಸೊ ಇಲ್ಲೇ ಮೆಕ್ಡೊನಾಲ್ಡ್ಸ್ ಹತ್ರ ಬಂದು ತಗೊಂಡ್ ಹೋಗೋಣ, ಅಲ್ಲಿವರೆಗೂ ಸ್ಟೇಟ್ಯೂನ್ ಆಗಿ. ಸೊ ಗೈಸ್, ಇದು 4ನೇ ಆರ್ಡರ್ ಬಿದ್ದಿದ್ದು ಪೋಲಾರ್ ಬಿಯರ್ಗೆ. ಸೊ ಇನ್ನು ಪಿಕಪ್ ಮಾಡ್ಕೊಂಡು ಹೊರಟಿದೀನಿ. ಸೊ ಬನ್ನಿ, ಇನ್ನ 2 ಅವರ್ಸ್ ಇದೆ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇಟ್ಯೂನ್ ಆಗಿರಿ. ಅಂಡ್ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬೇಡ್ರಿ. ಇದೇ ತರ ವಿಡಿಯೋಸ್ ಕಂಟಿನ್ಯೂಸ್ ಇರುತ್ತೆ ಗೈಸ್. ಸೊ ಇವಾಗ ಆರ್ಡರ್ ಡ್ರಾಪ್ ಮಾಡಿ ಬರೋಣ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ 6 ಆರ್ಡರ್ ಹೊಡೆದು ಕಂಪ್ಲೀಟ್ ಮಾಡಿ ಸೊ ನೆಕ್ಸ್ಟ್ ಆರ್ಡರ್ಗೆ ಹೋಗ್ತಿದೀವಿ. ಅಂಡ್ ತುಂಬಾ ಎಮರ್ಜೆನ್ಸಿ ಕೆಲಸ ಇದೆ. ನಾನ್ ಮೈನ್ ಥಿಂಗ್ ಇವಾಗ ಯಾಕೆ ವಿಡಿಯೋ ಆನ್ ಮಾಡಿದೀನಿ ಅಂತಂದ್ರೆ, ನಾವು ದಡ್ ನನ್ ಮಕ್ಳು ಒಪ್ಕೋಣ. ಕರೆಕ್ಟ್, ಮನೆಯಿಂದ ಹೊರಗ್ ಬಂದ್ ನೋಡ್ರಿ, ನಮಗಿನ ದಡ್ ನನ್ ಮಕ್ಳು ಕಾಣ್ತಾರಪ್ಪ. ಸೀರಿಯಸ್ಲಿ ಅರನ್ ನೋಡಿದ್ರೆ ನನ್ ಮಕ್ಳಿಗೆ ಕೇಳ್ತಾವ, ಕೇಳಲು ನೋಡಿ. ಇವಾಗ ಒಂದ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಯಾರು ಇವಾಗ ಆನ್ ದ ಸ್ಪಾಟ್ ನಮಗೆ ಯಾರು ಇವ್ರು ಸಿಕ್ತಿಲ್ಲ. Flashback. ಮನೆಯಿಂದ ಹೊರಗ್ ಬಂದ್ ನೋಡ್ರಿ, ನಮಗಿನ ದಡ್ ನನ್ ಮಕ್ಳು ಕಾಣ್ತಾರಪ್ಪ. ಮೀನ್ಸ್ ಆತರ ಜನಗಳು ಸಿಕ್ತಿಲ್ಲ ಇವಾಗ. ಸೊ ನೋಡ್ರಿ ಎಷ್ಟು ಜಾಗ ಐತಿ, ಹೆಂಗ್ ಬರ್ತಾರ ಜನಗಳಿಗೆ. ಭಯ ಅನ್ನೋದೇ ಹೋಗ್ಬಿಡತ್ತಪ್ಪ. ಈ ಅಪ್ಪ ಎಂತ ಇದಕ್ ಬಂದ್ ಮಾರಾಯ. ಸೊ ಗೈಸ್, ಇವಾಗ ಹೋಗ್ತಿದೀವಿ. ನೋಡೋಣ ಇವಾಗ ಯಾರಾದ್ರೂ ನಮಗಿನ ದಡ್ರು ಸಿಕ್ತಾರಂತ ಹುಡ್ಕೋಣ. ಏನೋ ಒಂದ್ ಚಾಲೆಂಜ್ ಮಾಡಕ್ ಹೋಗಿ ಏನೋ ಒಂದ್ ಚಾಲೆಂಜ್ ಮಾಡಕ್ ಹೋಗ್ತೀವಿ. ಮಕ್ಳು ಇರ್ತಾರ, ಹೊಡಿಯಕ್ಕೂ ಬರಲ್ಲ, ಏನು ಮಾಡಕ್ ಬರಲ್ಲ. ಗಾಡಿ ತಗೊಂಡ್ ಸೀದಾ ಬಂದ್ಬಿಡೋದು. ಏನಂತೀರಿ ಇದಕ್ಕೆಲ್ಲ? ನೋಡ್ರಿ ಅಲ್ಲಿ ಕಾರ್ ಟರ್ನ್ ಹೊಡಿಯಕ್ ಕುಂತಾರೋದಾ, ಅವ್ನ ಅರನ್ ಹೊಡಿತಾನ ಇಲ್ಲ ನೋಡ್ರಿ. ಆ ಗಾಡಿಯಾಗ ಹೋಗಲ್ಲ. ನೋಡ್ರಿ ಇದಕ್ಕಂತಾರ ಹುಚ್ಚ ದಡ್ಡ. ಸೊ ಹೆಂಗ ಅನಿಸ್ತು ಅಂತ ಕಮೆಂಟ್ ಹಾಕಿ. ಅಂಡ್ ಗೈಸ್, ಸೊ ಇವಾಗ ಆಲ್ರೆಡಿ 3:15 ಏನೋ ಟೈಮ್. ಸೊ ಸ್ವಿಗ್ಗಿ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಬಿಕಾಸ್ ಆರ್ಡರ್ಸ್ ಇಲ್ಲ, ಪೆಟ್ರೋಲ್ ರೇಟ್ ಜಾಸ್ತಿ. ಅಂಡ್ ಪೆಟ್ರೋಲ್ ಬಂಕ್ಗಳು ಹುಡುಕ್ ನನಗೆ ಸಾಕತ್ ಪೆಟ್ರೋಲ್ ಹಾಕ್ಸಕ. ಪೆಟ್ರೋಲ್ ಬಂಕ್ ಹುಡುಕ್ತಿದೀನಿ ಸೀರಿಯಸ್ಲಿ. ಪೆಟ್ರೋಲ್ ಬಂಕ್ ಅಲ್ಲಿ ಎಲ್ಲಾ ಕ್ಲೋಸ್. ಪೆಟ್ರೋಲ್ ಬಂಕ್ ನಮ್ ದಾವಣಗೆರೆಯಲ್ಲಿ ಪವರ್ ಇದೆ, ಹಾಕಿಸ್ಕೊಳ್ರಿ. 122 ರೂಪಾಯಿ ಲೀಟರ್. ಏನಂತೀರ ಅದಕ್ಕೆ? ನೀವೇ ಕಮೆಂಟ್ ಮಾಡ್ಬೇಕು ಎಲ್ಲದಕ್ಕೂ. ನೋಡ್ರಿ ಇಲ್ಲಿ ಗಾಡಿ ಹೊಡ್ಯಕ್ ಬರಲ್ಲ. ಏನಂತೀರಿ ಇದಕ್ಕೆಲ್ಲ ಗಾಯ್ಸ್? ನೀವೇ ಕಮೆಂಟ್ ಹಾಕ್ಬಿಡ್ರಪ್ಪ, ನಮ್ದೇನಿಲ್ಲ. ನೋಡ್ರಿ ಅದ ನೋಡಿದ್ದೀನಿ. ನೋಡ್ರಿ ನೀವ ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ತಂಗಿದ್ಯಲ್ಲಪ್ಪಿ. ಇಲ್ಲ ನಿಜವಾಗ್ಲು ಯಾವ ಜನ ಅರ ನೋಡಿದಾಗ ಯಾವ ಸರ್ಕಾರ ನೋಡೇ ಹೇಳ್ತೀವಿ. ನಾವೇ ಸೈಡ್ಗೆ ಹೋಗ್ಬೇಕು. ಸೊ ಬನ್ನಿ, ಥ್ಯಾಂಕ್ ಯು. ಸ್ಟೇ ಟ್ಯೂನ್ ಆಗಿರಿ. ನೆಕ್ಸ್ಟ್ ಏನ್ ಮಾಡ್ತೀನಿ ತೋರಿಸ್ತೀನಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತೇನ್ ನಾವೇನ್ ಚಾಲೆಂಜ್ ತಗೊಂಡಿದ್ವಿ, ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಆಗಿ 10 to 4 ಹೊಡಿತೀನಿ ಅಂತ. ಸೊ ಅದ್ರಲ್ಲಿ ನಾನ್ ಚಾಲೆಂಜ್ ತಗೊಂಡಿರೋಂಗೆ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದ್ರಲ್ಲಿ ಅರ್ನಿಂಗ್ಸ್ ಬಂದ್ಬಿಟ್ಟು 310 ರೂಪೀಸ್ ಆಗಿದೆ ಇವತ್ತಿಂದು. ಸೊ 10 o'clock ಇಂದ ಸ್ಟಾರ್ಟ್ ಮಾಡಿದ್ದು 3:30ಗೆ ಎಂಡ್ ಮಾಡಿದ್ದೀನಿ. ಅಂಡ್ ಟೋಟಲ್ ಆರ್ಡರ್ ಬಂದ್ಬಿಟ್ಟು 9 ಆರ್ಡರ್ಸ್ ಹೊಡೆದಿದ್ದೀನಿ. ಅಂಡ್ ಇನ್ಸೆಂಟಿವ್ ತೋರಿಸ್ತೀನಿ. ಇನ್ಸೆಂಟಿವ್ ಬಂದ್ಬಿಟ್ಟು 70 ರೂಪೀಸ್ ಅನ್ಲಾಕ್ ಆಗಿದೆ. ಸೊ 310 + 70 380 ರೂಪೀಸ್ ಆಯ್ತು. ಸೊ ನಿಮ್ಗೆ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಈ ಬ್ಲಾಗ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಸೊ ಇದೇ ತರ ಸಪೋರ್ಟ್ ಮಾಡಿ. ಇದೇ ತರ ಬ್ಲಾಗ್ಸ್ ಬರುತ್ತೆ ಕಂಟಿನ್ಯೂಸ್ ಆಗಿ. ಸೊ ನೋಡ್ತೀರಿ, ನಗ್ತೀರಿ. ಅಂಡ್ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್. ಪಡೋದಷ್ಟ ಮಿಕ್ಕಿದೆಲ್ಲ ಮೇಲಿರೋ ಒಂದು ಫ್ಯಾಮಿಲಿ